ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಅಂಗನವಾಡಿ ಹಾಲಿನ ಪೌಡರ್ ಕೊಟ್ಟಿದ್ದಾರೆ. ಇದರಲ್ಲಿ ಪನ್ನೀರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆ ಕೂಡ ಅಂಗನವಾಡಿಲಿ ನಿಮ್ಮ ಮಕ್ಕಳು 3 ವರ್ಷದ ಒಳಗಡೆ ಇದ್ದರೆ ಅಂಗನವಾಡಿಲಿ ಕೊಡ್ತಾರಲ್ವ ಪೌಡರು. ಇದರಲ್ಲಿ ಪನ್ನೀರ್ ಮಾಡ್ಕೋಬೋದು, ಇಲ್ಲಾಂದರೆ ಕಾಫಿ ಟೀ ಕಾಯಿಸ್ಕೋಬೋದು. ಕಾಫಿ ಟೀ ಕುಡಿಯಲ್ಲ ಅನ್ನೋರು ಪನ್ನೀರ್ ಮಾಡಿಕೊಂಡು ಏನು ಬೇಕಾದ್ರೂ ಮಾಡ್ಕೋಬೋದು. ಇದರಿಂದ ಇದು ಕಟ್ ಮಾಡಿಬಿಟ್ಟು ಈಗ ಇದೆ ಇನ್ನೊಂದು ಅದು ಅರ್ಧ ಪ್ಯಾಕೆಟ್ ಇತ್ತಲ್ಲ, ಅದು ಮುಂಚೆ ಒಂದ್ಸತ್ ಮಾಡಿದ್ದು ಜಾಸ್ತಿ ಆಗಲ್ವೇನ್ರಿ ಇದು? 4 ಕಿಲೋ 1 ಲೀಟ್ರ್ ಆಯ್ತು ಅಷ್ಟೇ ಕಣ. ಅದು 1/4 ಲೀಟ್ರ್. ಅದು ಗೈಸ್, ಇದ್ರ 1 ಲೋಟದಲ್ಲಿ ತುಂಬ ತೊಗೊಂಡಿದ್ದೀನಿ. ಇದಕ್ಕೆ 4 ಲೋಟ ನೀರು ಹಾಕಬೇಕು. ಇದಾದಲ್ಲಿ ಗಂಟಾಗುತ್ತಾ? ಇನ್ನೂ ಸ್ವಲ್ಪ ಪೌಡ್ರ್ ಹಾಕಿ, ಸ್ವಲ್ಪ ಹಾಕು. ಸಾಕು. 1.5 ಲೋಟ ಹಾಲು ಪೌಡ್ರ್ ಹಾಕೋತಾ ಇದ್ದೀನಿ. 5 ಲೋಟ ನೀರು ಹಾಕು. 5 ಲೋಟ ನೀರು. 6 ಲೋಟ ಆಯಿತು. ಅರ್ಧ ಲೋಟಕ್ಕೆ 2 ಲೋಟ. 2 ಲೋಟ. ಅಯ್ಯಯ್ಯೋ, ತೊಟ್ಟು ಇದು ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಕುದಿಬೇಕಲ್ಲ ಅದು. ಅದಕ್ಕೆ ಎಲ್ಲ 1 ಮುಕ್ಕಾಲು ಲೋಟ ಹಾಕಿ ಸಾಕು. ಸ್ವಲ್ಪ ಹಾಕಿ 1.5 ಲೋಟದಷ್ಟು. ಗಂಟು ಇಲ್ದಂತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನ ಬೆಣ್ಣೆ ಅವತ್ತು ಅಪ್ಪ ತಗೊಂಡು ತುಪ್ಪನ ಹೋಯ್ತಲ್ಲ, ಅದನ್ನ ಕನಕಿಸ್ಬಿಡು. ಪಾಪಗೆ ಹಾಕ್ತಾರೆ, ಅದು ನಾವು ಹಾಕೋದನ್ನ. ಇವಂಗೆ ಅವಂಗೋಸ್ಕರ ಚಾ ಕೊಡಲಿ, ಅದನ್ನ ಡೈರಿಯಲ್ಲಿ ತಂದಿರೋದನ್ನ. ಅಪ್ಪನೇ ಅಂತೈತೆ. ಅಪ್ಪನೇ ಯಾವುದೋ ಡೈರಿ ಮೀಟಿಂಗ್ ಅದೇಂತ ಹೋಗಿತ್ತಲ್ಲಪ್ಪ ಚಾಮರಾಜನಗರಕ್ಕೆ. ಹಂಗೆ ಟ್ರಿಪ್ ಹೋಗಿ ಬಂದಿರೋರು. ಚಾಮುಂಡಿ ಬೆಟ್ಟಕ್ಕೂ, ನಂಜನಗೂಡಿಗೂ, KRSಗೆ ಹೋಗಿ ಬಂದವ್ರೆ. ಮಾಮೂಲಿ KG 600-700 ಇರಬೇಕು. 365 ರೂಪಾಯಿ ಎಷ್ಟು? 365 ಅರ್ಧ ಲೀಟ್ರು. ಹಿಂಗೆ ಎತ್ತಿ ಲೋಟದಲ್ಲಿ ಗೊತ್ತಾಯಿಸಿದ್ರೆ ಹೆಂಗೈತೆ ಮಾಡು. ಒಟ್ಟು ಗಂಟೆಲ್ದಂಗೆ ಮಾಡು. ಗಂಟಿರ್ಬಾರ್ದು ಹುಡುಗರು. ಇದರಲ್ಲಿ ಹಾಲು ಕೇರು ಹಾಲು ಮಾಡ್ತಾರೆ. ಇದರಲ್ಲಿ ಎಷ್ಟೊಂದು ಸ್ವೀಟ್ಸ್ ಎಲ್ಲ ಮಾಡ್ತಾರೆ. ಈಗ ಹಾಲು ರೆಡಿಯಾಗಿದೆ. ಸ್ವಲ್ಪನೂ ಚೂರು ಗಂಟಿಲ್ಲ ನೋಡಿ. ಈ ಥರ ನೀಟಾಗಿ ಮಾಡ್ಕೋಬೇಕು. ಆಮೇಲೆ ಒಲೆ ಹಚ್ಚಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು ನೋಡಿ. ಗಟ್ಟಿಗಿರೋ ಹಾಲು ಕಲ್ಲೋಟ ಹಾಕ್ತೀನಿ ನೋಡು. ಹಾಲು ಗಟ್ಟಿ ಇದೆಯಂತೆ, ಸ್ವಲ್ಪ ನೀರು ಹಾಕಿ. ಅಲ್ಲ, 5.5 ಲೋಟ ಹಾಕಿದ್ದಲ್ಲ, 6 ಲೋಟ ಸಾಕಲ್ಲ. ಇನ್ನೊಂದು ಸ್ವಲ್ಪ ಎತ್ಕಲಸು. ಇನ್ನೊಂದು ಸ್ವಲ್ಪ ಇದು ನೋಡಿ. ಇದರಲ್ಲಿ ನೋಡು
ಸೋಸ್ಬೇಕಾ? ಸಾಕು ಅಷ್ಟೇ ಕಣ. ಸೋಸ್ಬೇಕು. ಇದನ್ನ ಸೋಸ್ತೀಯಾ ನೋಡು, ಸೋಸ್ಕತೆ ಉಳಿ ಇದ್ಬಿಟ್ಟು ಈಗ ಏನಿಲ್ಲ, ಸುಮ್ಮನೆ ತಿರುಗಿಸ್ತಾ ಇರಬೇಕು ಅವಾಗ ಅವಾಗ, ಇಲ್ಲಾಂತಂದರೆ ಕೆಳಗಡೆ ಕುತ್ಕೊಬಿಡುತ್ತೇನಪ್ಪ. ಅಷ್ಟು ನಿಂಬೆ ಬೇಕು, ಅರ್ಧ ನಿಂಬೆ ನೋಡೋಣ, ಒಂದು ನಿಂಬೆಹಣ್ಣು ಹಾಕೋಣ. ಅರ್ಧ ಹಾಕೋ ಸಾಕ್ಬಿಡು, ಹೊಡ್ಕತ್ತ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು. ಅಂಗನವಾಡಿ ಕೊಟ್ಟಿರೋ ಪೌಡರ್, ಮಿಲ್ಕ್ ಪೌಡರ್, ಇದರಿಂದ ಮಾಡ್ತಾಯಿದ್ವಿ ಫಸ್ಟ್ ಟೈಮ್. ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಕುದಿಬೇಕು, ಕುದ್ದಾದಾಗ ನಿಂಬೆಹಣ್ಣು ಹಾಕಬೇಕು. ನೋಡೋಣ, ಅರ್ಧ ಹಾಕ್ದಾಗ ಹೊಡ್ಕೊಳುತ್ತಾ ಇಲ್ಲ ಒಂದು ಹಾಕ್ದಾಗ ಹೊಡ್ಕೊಳುತ್ತಾ ನನಗೂ ಗೊತ್ತಿಲ್ಲ. ಹಾಂ, ನೋಡೋಣ. ಎಸ್ ಕುದಿಲಿ ಇದು. ಗಾಯ್ಸ್ ನೋಡಿ ಏನು ಕೆಲಸ ಮಾಡಿದೆ ಅಂದರೆ ಸೌಟು ಒಳಗಡೆನೆ ಬಿಟ್ಬಿಟ್ಟೆ. ಎತ್ಕೊಳ್ರಿ, ಸುಡ್ತದೆ ಸುಡ್ತದೆ ಸುಡ್ತದೆ. ಈಗ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಅದ್ರ ಒಳಗಡೆನೇ ಇದು ಮಾಡಬಾರ್ದು. ರಸ ಚೋಡೋದು ಹೆಂಗೆ ರಸ ಚೋಡೋದಿಲ್ಲ. ಈ ಟೈಮಲ್ಲಿ ನಿಂಬೆಹಣ್ಣ ಕಟ್ ಮಾಡಿ ಹಾಕಬೇಕು. ಚೆನ್ನಾಗಿ ಮಾಡ್ತೈತೆ, ಕುದೀತಾ ಇದೆ. ಬೀಜ ಎಲ್ಲ ತೆಗಿರಿ. ಬೀಜ ತೆಗಿತೀನಿ ಆಪ್ಷನ್. ಇದ್ರೊಳಗಡೆ ಹಾಕಿ ಮೋಸ್ಟ್ಲಿ ಅರ್ಧ ನಿಂಬೆಹಣ್ಣು ಸಾಕಾಗಲ್ಲ. ಸಾಕಾಗಲ್ಲ, ಇನ್ನೊಂದು ಹಾಕಿ. ಹಾಲಿಗೆ ಎಷ್ಟೇ ಸ್ವಲ್ಪ ಹಾಕ್ರು ಸಾಕು, ನೀವು ಹೊಡ್ಕತ್ತದ ಹಾಲು. ನಾವು ಒಂದು ಟೈಮ್ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಅಕ್ಕ ಮಾಡಿದಾಗ ಒಂದು ಅರ್ಧ ಹಾಕಿದ್ರು ಹೊಡ್ಕೊಂಡಿರ್ಲಿಲ್ಲ. ಹಾಂ, ಒಂದು ಆಯ್ತಲ್ಲ ನಿಂಬೆ ಹಣ್ಣು ಕೊಡು, ಅದಕ್ಕೇನು ಅದು ಹಾಕಿ. ಹಾಲು ನಿಂಬೆಹಣ್ಣು ನಿನ್ಬಾರ್ದು ಅಂತಾರೆ. ಪನ್ನೀರ್ ಹೆಂಗೆ ಮಾಡ್ತಾರೆ? ಕೆಮಿಕಲ್ ವಿನೆಗರ್ ಹಾಕ್ತಾರೆ. ವಿನೆಗರ್ ಇಲ್ಲದೆ ಇದ್ದವರು ಹೋಟ್ಲಲ್ಲೆಲ್ಲ ವಿನೆಗರ್ ಹಾಕೋದು, ಬೇಕ್ರಿ ಕೊಡೋದೆ ಈ ಥರ ವಿನೆಗರ್ ಹಾಕ್ತಾರೆ. ವಿನೆಗರ್ ಹಾಕ್ಬಿಟ್ಟು ಮಾಡ್ತಾರೆ. ನಾವು ವಿನೆಗರ್ ತರಲಿವಲ್ಲ, ನಿಂಬೆಹಣ್ಣೆ ಯಾವಾಗ ಅಲ್ಲ ಹೊಡ್ಕತ್ತ ನೋಡಿ. ನಾನು ಸಾಕು ಅನ್ಸುತ್ತೆ ಬಿಡಿ. ತಿರುಗಿಸಿ. ಹಾಲು ಪೌಡರ್ ರೆಸಿಪಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈಗ. ಮಾಮೂಲಿ ಬೇಯಿಸ್ಕೊಳ್ಳೋದು ಒಂದು ಮೊಟ್ಟೆನ ಬೇಯಿಸ್ಕೊಂಡ್ಬಿಟ್ಟು ಅದನ್ನೊಂದು ಎಣ್ಣೆ ಹಾಕ್ಬಿಟ್ಟು, ಒಂದು ಸೌಟ್ ಕಣಗಿರುತ್ತೆ ಅದು, ಅದಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಮೊಟ್ಟೆ ಹೊಡೆದ್ಬಿಟ್ಟು ಅದಕ್ಕೆ ಉಪ್ಪು, ಮೆಣಸಿನ ಪುಡಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನು ಬೇಕೋ ಅದೆಲ್ಲ ಹಾಕ್ಕೊಂಡು ಮುಗ್ಸಕ್ಕೆ ಬೇಯಿಸೋದು. ಬಂದ್ ಥರ ಇರ್ತದೆ. ಹೊಡಿಲಿಲ್ಲ, ಇನ್ನೊಂದು ಹಾಕಿ. ಎಲ್ಲಿ ಹೊಡಿತು? ಒಂದು ಚೂರಾದ್ರೂ ಹೊಡೆದೈತೇನ್ರಿ? ಹಾಕಿದ ತಕ್ಷಣ ಹೊಡ್ಕೊತದೆ. ಹಾಕಿ ಇನ್ನೊಂದೆ. ಇಲ್ಲೇ ಐತಲ್ಲ. ತೊಳ್ಕೊಂಡಿರ ತಗೊಂಡಿನ ಅಷ್ಟೇ. ಯಾವ ಉಣಿಯಾಕಿ ಉಣಿಯಾಕ ಕೊಡು. ಬಪ್ಪ ಸುಡ್ತೀನಿ ಬಪ್ಪ. ನಾಚಿ ಹೊಡ ಹಾಲಾಯ್ತು. ಒಂದು ನಿಂಬೆ ಹಣ್ಣಲ್ಲಿ ಹಾಲು ಹೊಡ್ಕೊಳ್ಳಿಲ್ಲ, ಇನ್ನೊಂದು ನಿಂಬೆ ಹಣ್ಣ ಹಾಕ್ತಾ ಇದೀವಿ. ಹಾಕಿ ಹಂಗೆ ಏನಾಗಲ್ಲ. ಬೀಜ ಬಿದ್ದೈತೆ ಕೊಡು. ಸೀಡ್ಲೆಸ್ ನಿಂಬೆಹಣ್ಣು ಇಂತ ಸತಿ. ಎಂತದ? ಬೀಜ ಇಲ್ದಾರ ನಿಂಬೆಹಣ್ಣು. ಸೀಡ್ಸು, ಸೀಡ್ಸ್ಲೆಸ್. ನೋಡಿ ಈಗ ಜೋಲಿ ಮಲಗಿಸಿದವನ್ನ ಬಡ್ಕವ ಈಗ ಸುಮ್ಮ ಮನ್ಗವನ ಎದ್ರುವೆ. ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ. ಪನ್ನೀರ್ ಹಾಕಿದ್ರೆ ಹೆಂಗಿರ್ತಿತ್ಲ ಅದಕ್ಕೆ. ಶಿವಚ ಯಾವತ್ತಿಂದ ಶಿವಚ ತಿಂದೇವೆ ನೀವು ಸಾಗು ಮಾಡಿದ್ದು. ಅದು ಹೆಂಗಿತ್ತು ಶಿವ ಸಾಗು ಸಾಕಾಗಿತ್ತು. ಖಾಲಿನೇ ಆಗೋಯ್ತು ಎಲ್ಲ. ಬಳಕದ ಅನ್ನ ಬಳಕ ತಿನ್ಕೊಬಿಟ್ರು. ಅವತ್ತು ತಿನ್ಲಿಲ್ಲ. ಲಾಸ್ಟ್ಗೆ ಸ್ವಲ್ಪ ಖಾರ ಇದ್ರು ಅನ್ನನೇ ಬಳಕ ತಿನ್ಕೊಬಿಡೋದಕ್ಕೆ.
ಹೊಡ್ಕೋತಾನೆ ಇಲ್ರಿ ಗಾಯ್ಸ್ 2 ಹಾಕಿದ್ರು ಹೊಡ್ಕೋತಾ ಇಲ್ಲ ಇದು ಸರಿ ಬಸ್ ಸ್ವಿಚ್ ಏನು ಮಾಡು ಹೊಡಿತೈತೆ ನೋಡಿದ್ರೆ ಹೊಡ್ಕತೈತೆ ಲೈಟಾಗಿ ಕಾಣಿಸ್ತಲ್ವಾ ಇನ್ನೊಂದು ಹಾಕ್ಬೇಕೇನೋ ಹೊಡ್ಕತೈತೆ ಇರೋಚಿನ ಅಲ್ಲಿ ಹೊಡ್ಕತಾರೆ ಕಾಣಿಸ್ತಲ್ವಾ ಲೈಟಾಗಿ ಲೈಟಾಗಿ ಹೊಡ್ಕೋತದ ಫುಲ್ ಹೊಡ್ಕೋಬೇಕು ಕಣ ರವರಾಗಿ ವಿನೆಗರ್ ಹಾಕಿದ್ರೆ ಹೊಡ್ಕೊಳ್ತದೆ ಮಾಮೂಲಿ ಬೇಗ ಮನೇಲಿ ಮಾಡೋರು ನಿಂಬೆಹಣ್ಣು ಹಾಕ್ತಾರೆ ನೋಡ್ದಾ ಈಗ ಹೊಡ್ಕೋತೈತೆ ಆಯ್ತಲ್ವಲ್ಲಿ ಇನ್ನೊಂದು ಹಾಕಿದ್ರೆ ಹೊಡ್ಕೋತದ ಅನ್ಸುತ್ತೆ ನೀಟಾಗಿ ಸಾಕು 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 ಹೊಡ್ಕತಾರೆ ಜೊತೆ ಹೊಡ್ಕೊಂಡು ಸಾಕಲ್ಲ ಗೈಸ್ 2 ನಿಂಬೆಹಣ್ಣು ಹಾಕಿದ್ವಿ ಹೊಡ್ಕೊಳ್ಳಿಲ್ಲ ಈಗ 3ನೇ ನಿಂಬೆಹಣ್ಣು ಹಾಕಿದ್ವಿ ನೀಟಾಗಿ ಹೊಡ್ಕೋತು ಈ ಥರ ಆಗಬೇಕು ಸ್ವಿಚ್ ಯು ಪಿ ಎಸ್ ಹಂಗೆ ಇದು ಮಾಡು ವೈರ್ ಚೇಂಜ್ ಮಾಡು ಮಿಸ್ಸಿಂಗ್ ಕಾಪ್ ಇದು ಮಾಡಿ ತೆಗೆದಾಕಿರಿ ವೈರ್ ಚೇಂಜ್ ಮಾಡು ಆಫ್ ಮಾಡೋಣ ಸ್ವಲ್ಪ ಉಪ್ಪು ಕೂಡ ಹಾಕಿದ್ವಿ ಹೊಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಮೊಸರು ಎಲ್ಲ ಹೊಡ್ಕೊಂಡ್ಬಿಟ್ಟಿದ್ದೆ ಇವಾಗ ಚೆನ್ನಾಗಾಯ್ತು ತೋರಿಸ್ತೀನಿ ರೀ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿ ಇಷ್ಟ ಆದರೆ ಸಾಕು ಆನ್ ಆಯ್ತು ಏನು ಪಲ್ಯ ಹಾಲು ಪಲ್ಯ ಅಂತೆ ಓ ಆಫ್ ಮಾಡ್ರಿ ಗೈಸ್ ನನ್ನ ಮಗ ಹೀಗೆದ್ದ ಅದನ್ನ ನೋಡ್ಬಿಟ್ಟು ಪಲ್ಯ ಅಂತೈತೆ ಏನು ಪಾಪ ಅದು ಹಾಲು ಪಲ್ಯ ಹಾಲ್ನ ಏನ್ ತಿಂತಾರೆ ತಿನ್ನೋದು ಹಾಕ್ಬಿಟ್ಟಿದೀವಿ ನಾವು ಏನು ತಿಂತಾರೆ ಪಾಪ ನೀನು ನೀನೇನು ತಿಂತಿದ್ದಿ ದೋಸೆ ಅಲ್ಲಿ ನಿಂಬೆಹಣ್ಣು ಯಪ್ಪ ನನಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ಇವನು ನಿಂಬೆಹಣ್ಣು ತಿಂತಾನೆ ಉಪ್ಪು ತಿಂತಾನೆ ಚೆನ್ನಾಗಿ ಅಯ್ಯೋ ಶಿವ ಗೈಸ್ ಈ ಥರ ಯಾವುದಾದ್ರೂ ಲುಂಗಿ ಬಟ್ಟೆ ಅಥವಾ ಪಂಚೆ ಬಟ್ಟೆ ಯಾವುದಾದ್ರೂ ಸರಿ ತೆಳ್ಳಗಿರಬೇಕು ನಾವು ತೊಗೊಂಡಿದ್ದೀವಿ ಬನಿಯನ್ ಬಟ್ಟೆನ ಇದನ್ನು ಈ ಥರ ಏನಂತಾರದು ಸೊಪ್ಪು ಸೋರು ಹಾಕ್ತೀವಲ್ಲ ಪಾತ್ರೆ ಅದಕ್ಕೆ ಹಾಕ್ಬಿಟ್ಟು ಪನ್ನೀರನ್ನ ಬಗ್ಗಿಸ್ಬೇಕು ಪನ್ನೀರಲ್ಲ ಹಾಲನ್ನ ಒಡಿಸಿದ್ದೀವಲ್ಲ ಅದನ್ನ ಹುಷಾರಾಗಿ ಹಾಕಿ ಬಿಸಿ ಇದೆ ಫಸ್ಟೇ ಸ್ವಲ್ಪ ನೀರಲ್ಲಿ ಬಗ್ಗಿಸ್ಬಿಡ್ಬೇಕಿತ್ತು ಹಿಡ್ಕೋಬೇಕೇನಾ ಪಾತ್ರೆನ ನಿಮ್ಗೆ ಹಾಕಕ್ಕೆ ಬರೋದಿಲ್ಲ ಕೊಡಿ ನಾನೇ ಹಾಕ್ತೀನಿ ಅಲ್ಲಾಡಿಸ್ಬಿಟ್ಟು ಹಾಕ್ಬಿಡ್ಬೇಕಿತ್ತು ನೀರು ಫುಲ್ಲು ನೀರು ಒಂದು ಡ್ರಾಪು ಇರಬಾರ್ದು ಆ ಥರ ನೀಟಾಗಿ ಸೋರಬೇಕು ನೀರೆಲ್ಲ ಈಗ ಅದನ್ನು ಟೈಟಾಗಿ ಕಟ್ಬಿಟ್ಟು ಅದರ ಮೇಲೆ ಗುಂಟು ಕಲ್ಲು ಮಡಗಬೇಕು ನಮ್ಮ ಮನೆಯವರು ಎಕ್ಸ್ಟ್ರಾಡಿನರಿ ಪೀಸು ಎಲ್ಲ ಅದರೊಳಗಿಂದ ತೆಗ್ದಾಕ್ತವ್ರೆ ಇದರಿಂದ ತೆಗ್ದಾಕ್ತವ್ರೆ ಹಂಗೆ ಅಲ್ಲಾಡಿಸ್ಬಿಟ್ಟು ಹಾಕ್ಬಿಡಿ ಅಷ್ಟೇ ಬಿಡಿ ಫಸ್ಟ್ ಈ ಕಡೆಯಿಂದ ಐತಿ ಈ ಕಡೆ ಕಮ್ಮಿ ಇದೆ ಅಲ್ವಾ ಇರುವೆ ಒಳಕಲ್ ಒಳಗಡೆ ಮಲಗ್ಬಿಟ್ರೆ ಶೇಪ್ಗೆ ಒಳಕಲ್ ಸೇಪ್ ಅದು ಹಾಂ ಒಳಕಲ್ ಸೇಪ್ ಒಂದು 200 ಗ್ರಾಮ್ ಬರ್ತದೆ ಅಷ್ಟೇ ಒಂದು ಲೀಟ್ರ್ ಇರಲಿ ಇಷ್ಟು ದಿನ ನಾವು ಅಂಗನವಾಡಿಲಿ ಕೊಟ್ಟಿದ್ದ ಪೌಡ್ರನ್ನ ಅಷ್ಟು ಯೂಸ್ ಮಾಡ್ಕೊಳ್ಳಿಲ್ವಲ್ಲ ಅದು ಅಮ್ಮರು ಕೊಟ್ಕೊಡ್ತಿದ್ದು ಅದೇ ಅವರು ಅಲ್ಲಿ ಕಾಫಿ ಕಾಯಿಸ್ಕೊಳ್ತಿದ್ರು ಬಿಸಿನಾ ನೋಡಿ ಬಟ್ಟೆ ಮೇಲಿಂದ ಇಟ್ಕೋಬೇಕಾ ಕೈ ಸುಡ್ತಾ ಇಲ್ವಾ ಹಂಗೆ ಮೇಲ್ ಮಾಡಿ ಆ ಥರ ಒಂದು ದಾರ ಕಟ್ಬಿಟ್ರೆ ಇದನ್ನೇ ಬಟ್ಟೆ ದಾರ ಏನು ಕಟ್ಟೋದು ಬೇಡ ಇದು ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ಬೇಡಿ ನುಲಿಬೇಕು ಇನ್ನೂ ನೀರು ಸುಡ್ತಾ ಇಲ್ವೇನ್ರಿ ಸುಡ್ತೈತೆ ಇಲ್ಲ
ಅದ್ಯಾಕ ಅಲ್ಲಿ ತಗೊಂಡೋಗಿ ಕೂತಿದ್ಯಾ ಪಾಪು? ನಾಲ್ಕು ಸೊಟ್ಟು ಸೋಮ ಕೊಡ್ತಾನೆ ಅಂತ ತಿಂತಾ ಇದೆಯಾ? ತಿನ್ನು. ದುಡ್ಡಿನ ಗಿಡ ಇರಬೇಕಿತ್ತು ಕಣ್ರಿ. ಮನೆಗೆ 2 ಗಿಡ ಇದ್ದಿದ್ರೆ ಚೆನ್ನಾಗಿರೋದು. ದುಡ್ಡು ಬೆಲೆ ಇರ್ತಿರಲಿಲ್ಲ ಕಣೆ ಅವಾಗ. ಪಾಪ ಪುಣ್ಯಕ್ಕೆ ಬೆಲೆ ಇರೋದು. ಪಾಪ ಪುಣ್ಯ ತಗೋಬೇಕಾದ್ರೆ ದುಡ್ಡು ಕೊಡ್ಬೇಕಾಗೋದು. ಇರ್ತಿರಲಿಲ್ಲ ಪಾಪ ಪುಣ್ಯ. ಸಾಕು ಬಿಡಿ, ಸೋರ್ಲಿ. ಈಗ ಅದನ್ನ ಹೆಂಗೆ ಗೊತ್ತಾ ಶೇಪ್ ಮಾಡೋದು? ಹಿಂಗೆ ಮಾಡೋದು ತೋರಿಸ್ತೀನಿ ನಾನು ಮಡಗಿ. ಬಟ್ಟೆ ಸಮೇತನೇ ಮಡಗ್ಬೇಕು, ಸುಮ್ಮನೆ ಹಂಗೆ ಮುಗಿದ್ಬಿಡ್ತಾರೆ. ಬಟ್ಟೆ ಸಮೇತನೇ ಮಡಗಬೇಕು, ಗೊತ್ತು. ಮಿನಿಮಮ್ 5 ಲೀಟ್ರ್ ಹಾಲು ಹಾಕಬೇಕು. ಒಂದು ಬಾಕ್ಸು ಇರೋ ಥರ ಬರ್ತದೆ ನೋಡಿ, ಐಸ್ ಕ್ರೀಮ್ ಬಾಕ್ಸ್ ಯಾವ್ದಾದ್ರು ಒಂದು ಬಾಕ್ಸು. ಆ ಥರ ಬಾಕ್ಸ್ ಒಳಗೆ ನೀಟಾಗಿ ಇದನ್ನ ಎಷ್ಟು ಅಳತೆ ನೀಟಾಗಿ ಕಟ್ ಮಾಡ್ಕೊಂಡು ದಾರ ಕಟ್ಬಿಟ್ಟು. ಹುಡುಗನ ಥರ ಕಾಣಿಸ್ತಿದ್ದೀರಲ್ರಿ ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಕೊಂಡು. ಇಲ್ಲ ಮುತ್ತು ಅನ್ಕೋಬೋದಾ? ನೀವು ಗಡ್ಡ ಬಿಟ್ಟರೆ ಚೆನ್ನಾಗಿ ಕಾಣಿಸೋದು. ಅಂದರೆ ಸ್ವಲ್ಪ ಅಂಕಲ್ ಥರ ಕಾಣಿಸೋದು, 2 ಮಕ್ಕಳು ತಂದೆ ಥರ ಕಾಣಿಸೋದು. ಇದ್ರಲ್ಲಿ ನಿಜವಾಗ್ಲೂ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದ್ದೀರಾ ಗೊತ್ತಾ? 18 ವರ್ಷದ ಹುಡುಗನ ಥರ ಕಾಣಿಸ್ತಿದ್ದೀರ. ಸಾಕು ಬಿಡಿ. ಎಲ್ಲ ನೀರಲ್ಲಿ ಒಂದೆರಡು ಸರಿ ನೀಟಾಗಿ ಮಿದ್ದಿ. ಸ್ಮೂತ್ ಎಲ್ಲ ಮಿಕ್ಸ್ ಆಗಲಿ ಅಂತ, ಸ್ಮೂತ್ನೆಸ್ ಬರಲಿ ಅಂತ. ಪ್ಲೇಟಲ್ಲಿ ಇಟ್ಕೊಂಡು ಮಿದ್ದಿ. ಆ ಪ್ಲೇಟಲ್ಲಿ ಅದ್ರೊಳಗಡೆ ಇಕ್ಕಟ್ಟಾಗ್ತಾಯಿದೆ. ಕೆಳಗಡೆ ಇಟ್ಕೊಂಡು ಮಿದ್ದಿದ್ರೆ ಏನಾಗ್ತಿತ್ತು? ಅದೇ ಒಂದು 200 ಗ್ರಾಮ್ ಸಿಗ್ಬೋದು ಅಷ್ಟೇ. ಒಂದು 1/4 kg ಸಿಕ್ಕಲ್ಲ. 200 ಗ್ರಾಮ್ 200 ಗ್ರಾಮು ಬರೋದು. ಈಗ 1.5 ಲೀಟ್ರ್ ಅಲ್ಲ, 1.5 ಲೀಟ್ರ್ ಆಗಿತ್ತಲ್ವದು ಹಾಲು. ಹಾಂ, ಈಗ 1 ಅಂದರೆ ನಾವು ಕೊಡಿ, ನಾನು ಮಿತ್ತೀನಿ. ನಾವು ಈ ಥರ ಹಿಂಗೆ ಚಿನ್ನಪ್ಪ ತಗೊಂಡು ಬಾಯಿ ಎಲ್ಲಾಡಿಸ್ತಿದ್ದಲ್ಲ ಇಷ್ಟೋ ಗಂಟ. ಇದು ಸ್ಕ್ವೇರಲ್ಲಿ ಮಾಡ್ಕೊಳ್ಳೋದು. ಒಳಗಡೆ ಇಕ್ಕು, ಬಾಕ್ಸ್ ಒಳಗಡೆ ಇಕ್ಕು ಸಾಕು. ನೀಟಾಗಿ ಬಾಕ್ಸ್ ಒಳಗಡೆ ರೌಂಡ್ ಸೇಪ್ ಬರಲಿ. ಬಾಕ್ಸ್ ಒಳಗಡೆ ನೀರಿದೆ ಇಲ್ಲ? ಇಲ್ಲ ಕಣಿಕ್ಕೆ ಮುಚ್ಚಳ ಇದೆ ನೋಡಿ. ಅದು ಫ್ರಿಜ್ಜಲ್ಲಿ ಇಡೋದಾ? ಇಲ್ಲಿ ಕೂತಿಲ್ಲ ನೋಡಿ. ಇದು ಸಾಕು ಬಿಡು, ಸೇಫ್ ಬಂದೈತೆ ಸುಮಾರು. ಹಂಗೆ ಸೇಫ್ ಬರ್ತಿದೆ. ಅದು ಲೋಡ್ ಜಾಸ್ತಿ, ಅದ್ರ ತುಂಬ ಜಾಸ್ತಿ ಆಗಿರೋದು ಸೇಫ್ ಬರೋದು. ಇನ್ನೊಂದು ಅರ್ಧ ಲೀಟ್ರ್ ಹಾಲು ಆಗಿರೋದು ತುಂಬ ಆಗೋದು ಅದ್ರ ತುಂಬ. ಇದು ಎಷ್ಟು ಕೆ ಜಿ ಇದು? ಅರ್ಧ ಕೆ ಜಿ ಇರ್ತದೆ ಇದು ಬಾಕ್ಸಾ? 200 ಗ್ರಾಮ್. ಅಷ್ಟೇ. 200 ಗ್ರಾಮ್ ಅಂದರೆ ಎಸ್ ಗಾಯ್ಸ್, ಪನ್ನೀರ್ ಮಾಡಿದ್ದಾಯಿತು. ಇಲ್ಲಿದೆ ನೋಡಿ ಪನ್ನೀರ್. ಫ್ರಿಡ್ಜಲ್ಲಿ ಇಡಕ್ಕೆ ಹೋಗ್ತಾಯಿದ್ದೀನಿ ಆಂಟಿ ಮನೆಗೆ. ನಮ್ಮ ಮನೆಯಲ್ಲಿ ಫ್ರಿಡ್ಜು ಇಲ್ಲ, ನಮ್ಮ ಆಂಟಿ ಮನೇಲಿದೆ ಫ್ರಿಡ್ಜು. ನನ್ನ ಮಗ ಕುಣಿತಾವನೆ ಅದನ್ನ ಇಟ್ಕೊಳ್ಳೋಕ್ಕೆ. ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ, ನಾಳೆ ಮಾಡ್ತೀನಿ. ಇದ್ರ ರೆಸಿಪಿ ಶೇರ್ ಮಾಡ್ತೀನಿ ನಿಮಗೂ, ನೀವು ಮಾಡಿ ಟ್ರೈ ಮಾಡ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಅಂಗನವಾಡಿ ಕೊಡೋ ಹಾಲು ಪೌಡ್ರ್ನಿಂದ ಪನ್ನೀರ್ ಹೇಗೆ ಮಾಡೋದು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.